ಹಾಯ್ ನಮಸ್ಕಾರ. ನಾನು ಹೆಸರು ಕಾಳನ್ನು ಚೆನ್ನಾಗಿ ತೊಳೆದು ಅದಕ್ಕೆ ನೀರು ಹಾಕಿ ಓವರ್ನೈಟ್ ಅಥವಾ 3-4 ಗಂಟೆ ತನಕ ನೆನೆಯಲಿಕ್ಕೆ ಇಡಬೇಕು. ನೆಂದ ನಂತರ ಈ ರೀತಿ ಆಗುತ್ತೆ. 3-4 ಗಂಟೆ ತನಕ ತೆಗೆದ ನಂತರ ಈ ರೀತಿ ಬರ್ತದೆ. ಈ ರೀತಿ ಆಗುತ್ತೆ, ಸ್ವಲ್ಪ ದೊಡ್ಡದಾಗಿರ್ತದೆ. ನಂತರ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಈಗ ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ. ಹೆಸರು ಕಾಳು ಹಾಕಿದ್ದಕ್ಕೆ 2 ಲೋಟದಷ್ಟು ನೀರು ಹಾಕಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ಮುಚ್ಚಿಡ್ತಾ ಇದ್ದೀನಿ. ಆದ ನಂತರ ಬೇಕಾದ ಹಸಿಮೆಣಸು, ಕರಿಬೇವು, ಬೆಳ್ಳುಳ್ಳಿ, ಬೆಲ್ಲ, ತೆಂಗಿನ ತುರಿ, ಸಾಸಿವೆ. ನಂತರ ಬೆಂದಿದೆ ಅಂತ ಒಮ್ಮೆ ನೋಡಬೇಕು. ಈ ರೀತಿ ಬಂದಿರಬೇಕು. ಇಷ್ಟು ಬೆಂದಿದ್ರೆ ಸಾಕಾಯ್ತಾ. ಆನಂತರ ಇಲ್ಲಿ ಉಳಿದಿರುವಂಥ ನೀರನ್ನು ಸೋಸಿ ಸೈಡ್ಗೆ ಇಡ್ತಾ ಇದ್ದೀನಿ. ಈ ಥರ ಬರಬೇಕು. ಸೋಸಿದ ನಂತರ ಈ ಥರ ಇರ್ತದೆ. ಆನಂತರ ಗ್ಯಾಸ್ ಆನ್ ಮಾಡಿ ಅದಕ್ಕೆ ನಾನು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಅದು ಪಾತ್ರೆಗೆ ಸ್ವಲ್ಪ ಎಣ್ಣೆ, 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಆನಂತರ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆನಂತರ ಹಸಿಮೆಣಸು, ಮತ್ತು ಬೆಂದಿರುವಂತಹ ಹೆಸರುಬೇಳೆನ ಹಾಕ್ತಾ ಇದ್ದೀನಿ. ಇದಕ್ಕೇ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು. ಚೆನ್ನಾಗಿ ಮಗ್ಸ್ತಾ ಇರಬೇಕು. ಆನಂತರ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆನಂತರ ತೆಂಗಿನ ತುರಿಯನ್ನು ಇದರ ಮೇಲೆ ಹಾಕ್ತಾ ಇದ್ದೀನಿ. ಈಸಿ ಆ್ಯಂಡ್ ಸಿಂಪಲ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.